ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯನ್ನ ಬಂಧಿಸೋದಕ್ಕೆ ಪೊಲೀಸರ ನ್ಯೂ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಯಮಗುಂಡಿಗಳ ಕಾಟ ಇನ್ನೂ ತಪ್ಪಿಲ್ವಾ? ರಾಜ್ಯದ ಅಸ್ಥಿರತೆ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ನುಡಿದ ಭವಿಷ್ಯ ಏನು? ಬನ್ನಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯನ್ನ ಬಂಧಿಸಲು ಆಸ್ಪತ್ರೆಯೊಳಗೆ ಪೊಲೀಸರು ಕಾರು ನುಗ್ಗಿಸಿದ ಘಟನೆ ಋಷಿಕೇಶ್ನ ಏಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಮಹಿಳಾ ವೈದ್ಯರ ಮೇಲೆ ಲೈಂಗಿಕ ಕಿರುಕುಳದ ಆರೋಪದಲ್ಲಿ ನರ್ಸಿಂಗ್ ಅಧಿಕಾರಿ ಸತೀಶ್ನನ್ನ ಬಂಧಿಸಲು ಪೊಲೀಸರು ಬಂದಿದ್ದಾರೆ. ಸತೀಶ್ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದೊಳಗೆ ಕಾರು ಚಲಾಯಿಸಿ ಆರೋಪಿ ಸತೀಶ್ನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಸದ್ಯ ಸತೀಶ್ ಅವರನ್ನ ಅಮಾನತು ಮಾಡಿದ್ದು, ಸತೀಶ್ನನ್ನ ಕೆಲಸದಿಂದಲೇ ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಎಷ್ಟೇ ಮುಂದುವರೆದ್ರೂ ಇಲ್ಲಿನ ಗುಂಡಿಗಳು ಮಾತ್ರ ಉದ್ಯಾನ ನಗರಿಗೆ ಕಂಟಕದ ಜೊತೆಗೆ ಕಪ್ಪು ಚುಕ್ಕೆಯಾಗಿದೆ. ಜಯನಗರದ ಈಸ್ಟ್ ಎಂಡ್ ಮುಖ್ಯ ರಸ್ತೆಯಲ್ಲಿ ಕಳೆದೊಂದು ತಿಂಗಳ ಹಿಂದೆ ದುರಸ್ತಿಗಾಗಿ 10 ಅಡಿ ಆಳದ ಗುಂಡಿ ತೋಡಲಾಗಿದೆ. ಗುಂಡಿ ತೋಡಿ ತಿಂಗಳೇ ಕಳೆದ್ರೂ ಯಾರೊಬ್ರು ಮುಚ್ಚೋ ಪ್ರಯತ್ನ ಮಾಡಿಲ್ಲ. ಇನ್ನು ಮುಖ್ಯ ರಸ್ತೆಯಲ್ಲಿ ಗುಂಡಿ ತೋಡಿರೋರು ಯಾರು ಅನ್ನೋ ಮಾಹಿತಿಯೂ ಬಿಬಿಎಂಪಿಗಿಲ್ಲ. ಅಸಲಿಗೆ ಗುಂಡಿಗೆ ನಿಜವಾದ ವಾರಸುದಾರರು ಬೆಸ್ಕಾಂನವರು. ಬೆಸ್ಕಾಂ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಗುಂಡಿಯನ್ನ ಸುಮಾರು 10 ಅಡಿ ಆಳಕ್ಕೆ ತೋಡಲಾಗಿದೆ. ಈ ಬಗ್ಗೆ ಬಾಯಮಾತಿಗೆ ಬಿಬಿಎಂಪಿಗೆ ಮಾಹಿತಿ ಕೊಟ್ಟು ಸೈಲೆಂಟ್ ಆಗಲಾಗಿದೆ. ಆದರೆ ದುರಸ್ತಿ ಜಾಗದಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಪಕ್ಕದಲ್ಲೇ ಖಾಸಗಿ ಶಾಲೆಯೊಂದಿದ್ದು ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಅದೇ ಮಾರ್ಗದಲ್ಲಿ ಓಡಾಟ ಮಾಡಿದ್ರು. ಬೆಸ್ಕಾಂ ನಿರ್ಲಕ್ಷ್ಯ ಮಾಡಿ ಸುಮ್ಮನಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸತತ ಸುದ್ದಿ ಪ್ರಸಾರ ಮಾಡಿ ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳನ್ನ ಎಚ್ಚರಿಸುವ ಪ್ರಯತ್ನ ಆಗಿತ್ತು. ಸತತ ಸುದ್ದಿ ಪ್ರಸಾರದಿಂದ ಎಚ್ಚೆತ್ತ ಬೆಸ್ಕಾಂ ಅಧಿಕಾರಿಗಳು ದುರಸ್ತಿ ಕಾರ್ಯ ಸ್ಥಳದಲ್ಲಿ ಟೇಪ್, ಬ್ಯಾರಿಕೇಡ್ ಜೊತೆಗೆ ಸುರಕ್ಷತಾ ಫಲಕ ಹಾಕಿದ್ದಾರೆ. ಇನ್ನು 1 ವಾರದ ಒಳಗೆ ಸಂಪೂರ್ಣ ದುರಸ್ತಿ ಕಾರ್ಯ ನಡೆಯುವ ಭರವಸೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನಲ್ಲಿ ಉತ್ತಮ ಮಳೆಯಾಗಿದೆ. ಅಷ್ಟೇ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಸಾಂಕಿ ಕೆರೆ ಬಳಿ ಗಾಳಿ ಮಳೆಗೆ ಬೃಹತ್ ಮರದ ಕೊಂಬೆಗಳು ಮುರಿದು ಬಿದ್ದು ಮರದಲ್ಲೇ ನೇತಾಡ್ತಾ ಇದೆ. ಮರದ ಕೊಂಬೆಗಳನ್ನ ತೆರವು ಮಾಡದೆ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿದೆ. ಅಪಾಯಕಾರಿ ಸ್ಥಳದ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ಜೊತೆಗೆ ಕೆರೆ ಮಧ್ಯೆ ಸಾರ್ವಜನಿಕರು ಓಡಾಟ ಮಾಡ್ತಾರೆ. ಮರದಡಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ತಾಯಂದಿರು ಓಡಾಡ್ತಾರೆ. ಪಕ್ಕದಲ್ಲೇ ಕಾರುಗಳನ್ನ ಕೂಡ ಪಾರ್ಕ್ ಮಾಡ್ತಾರೆ. ಹೀಗಿದ್ರೂ ಮರದ ಕೊಂಬೆಗಳನ್ನ ಬಿಬಿಎಂಪಿ ತೆರವು ಮಾಡಿಸದೆ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಒಣಗಿದ ಮರದ ಕೊಂಬೆಗಳನ್ನ ತೆರವು ಮಾಡದೇ ಇದ್ದಿದ್ದಕ್ಕೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಹೀಗಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರುವುದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ನಿದರ್ಶನವಾಗಿದೆ. ಮಗನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಇಲ್ಲೇ ಕರ್ಕೊಂಡು ಹೋಗ್ಬೇಕು, ಇದೇ ರೋಡಲ್ಲಿ ಮಕ್ಕಳು ತಲೆ ಮೇಲೆ ಬೀಳುತ್ತೆ ಅಂತ ಓಡಾಡಬೇಕಾದ್ರೆ ಭಯ ಆಗುತ್ತೆ ಸರ್. ಲೈಕ್ ಇಟ್ಸ್ ವೆರಿ ಡೇಂಜರಸ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಆ ರೀಸನಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿದ್ರೆ, ಯಾಕಂದರೆ ಇಲ್ಲಿ ಕಾರ್ಸ್ ಎಲ್ಲ ಇದೆ, ಏನಾದರೂ ಡ್ಯಾಮೇಜು ಆಗ್ಬೋದು, ಮನುಷ್ಯರಿಗೂ ಡ್ಯಾಮೇಜ್ ಆಗ್ಬೋದು. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಭವಿಷ್ಯ ನುಡಿದಿದ್ದಾರೆ. ಮಹಾರಾಷ್ಟ್ರ, ಗೋವಾ ಸಿಎಂ ಯಾಕೆ? ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಸರ್ಕಾರ ಉಳಿಯಲ್ಲ ಅಂತ. 70ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರೇ ಈ ಬಗ್ಗೆ ಹೇಳಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದು. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮಾದರಿಯಲ್ಲಿ ಸರ್ಕಾರ ಪತನ ಚರ್ಚೆಯಾಗ್ತಾ ಇದ್ದು, ಹೊಸ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗುತ್ತೆ. ಕಾಂಗ್ರೆಸ್ ಪತನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಗೋವಾ ಸಿಎಂ, ಮಹಾರಾಷ್ಟ್ರ ಸಿಎಂ ಕಾಂಗ್ರೆಸ್ ಎಮ್ಎಲ್ಎಗಳು ಹೇಳತ್ತಾರೆ, ನೀವು ಅವ್ರನ್ನ ಯಾಕೆ ಹೇಳತ್ತಾರೆ? ಅವರೇ ಕಾಂಗ್ರೆಸ್ ಎಮ್ಎಲ್ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ನನಗೆ ಒಂದು 20 ಎಮ್ಎಲ್ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದ ಕಾಂಗ್ರೆಸ್ ಎಮ್ಎಲ್ಎಗಳು, ಏನ್ರಿ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದಲ್ಲ ನಮ್ಮದು ಅಂತ ಅಂತಾರೆ. ನೀನು ಅವ್ರಿಗೆ ಗೊತ್ತಲ್ಲ. ಏಕನಾಥ್ ಶಿಂದೆ ಮಾದರಿಯೊಳಗೆ ಆಗೋದು ಅಥವಾ ಏನು ಹೊಸ ಮಾದರಿಯೊಳಗೆ ಆಗ್ಬೋದು? ಸರ್ಕಾರ ಪತನ ಆಗುತ್ತೆ. ಹೊಸ ಸರ್ಕಾರ ರಚನೆ ಆಗ್ತದೆ, ಪತನ ಆಗ್ತದೆ ಎಲ್ಲೋ ಗುರುತಿಲ್ಲ. ಹೊಸ ಸರ್ಕಾರ ಇಂದಿನಿಂದ 3 ದಿನಗಳ ಕಾಲ ಆನೆ ಗಣತಿ ಕಾರ್ಯ ಆರಂಭಿಸಲಾಗಿದೆ. ಕಳೆದೊಂದು ವರ್ಷದಿಂದ ಮಾನವ ಹಾಗೂ ಕಾಡು ಪ್ರಾಣಿ ಸಂಘರ್ಷ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿ 3 ರಾಜ್ಯದಲ್ಲಿ ಗಜಗಣತಿ ನಡೆಸಲಾಗ್ತಾ ಇದೆ. ಕರ್ನಾಟಕದ ಬಂಡೀಪುರ, ಬಿಆರ್ಟಿ, ಮಲೆಮಹದೇಶ್ವರ ವನ್ಯಧಾಮ, ಕಾವೇರಿ ವೈಲ್ಡ್ ಲೈಫ್ನಲ್ಲಿ ಆನೆಗಳ ಸರ್ವೆ ಮಾಡಲಾಗ್ತಾ ಇದೆ. ಗಣತಿಯಲ್ಲಿ ಎಷ್ಟು ಗಂಡಾನೆ ಇದೆ, ಎಷ್ಟು ಹೆಣ್ಣಾನೆ ಇದೆ, ದಂತ ಉಳ್ಳ ಆನೆಗಳೆಷ್ಟು, ದಂತರಹಿತ ಆನೆಗಳೆಷ್ಟು ಅಂತ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಕಾಡಿನಲ್ಲಿರುವ ಆನೆಗಳು ಹಾಗೂ ಲದ್ದಿ ಎಣಿಕೆಯ ಮೂಲಕ ಈ ಗಣತಿಯನ್ನ ಮಾಡಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಬಂಡೀಪುರಕ್ಕಿದ್ದು, ಈ ವರ್ಷ ಮತ್ತೆ ಆನೆಗಳ ಸಂಖ್ಯೆಯಲ್ಲಿ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ.
ಕಾಡಾನೆಗಳ ಕಾರ್ಯಾಚರಣೆ ವೇಳೆ ವೀರಮರಣ ಹೊಂದಿದ ದಸರಾ ಆನೆ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಸ್ಯಾಂಡಲ್ವುಡ್ನ ಗಜ ದರ್ಶನ್ ನೆರವಿಗೆ ಮುಂದಾಗಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಬೇಕಾದಷ್ಟು ಗ್ರಾನೈಟ್ ಕಲ್ಲು ಕಳಿಸಿಕೊಡೋ ಮೂಲಕ ಅರ್ಜುನ ಸ್ಮಾರಕ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ಕಳೆದ 2023 ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನ ಆನೆ ವೀರಮರಣವನ್ನ ಹೊಂದಿದ್ದ. ಅರ್ಜುನ ಮೃತಪಟ್ಟ ವೇಳೆ ಸ್ಮಾರಕ ನಿರ್ಮಾಣಕ್ಕೆ ನೆರವು ಕೊಡುವುದಾಗಿ ನಟ ದರ್ಶನ್ ಘೋಷಣೆ ಮಾಡಿದ್ರು. ಕೊಟ್ಮಾತಂತೆ ಕಲ್ಲುಗಳನ್ನು ಕಳಿಸಿಕೊಟ್ಟಿದ್ದು ನಿನ್ನೆ ಸಕಲೇಶಪುರ ತಾಲೂಕಿನ ಎಸಳೂರು ಸಮೀಪದ ದಬ್ಬಳ್ಳಿಕಟ್ಟೆ ನೆಡುತೋಪಿಗೆ ಗ್ರಾನೈಟ್ ಕಲ್ಲುಗಳನ್ನು ದರ್ಶನ್ ಆಪ್ತರು ತಲುಪಿಸಿದ್ದಾರೆ. ನಟ ದರ್ಶನ್ ಕಾರ್ಯಕ್ಕೆ ಪ್ರಾಣಿ ಪ್ರಿಯರು, ನಾಡಿನ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯ ಪರ್ಸನ್ನ ಕೋತಿಯೊಂದು ಕದ್ದು ಮರವೇರಿರೋ ಘಟನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಾಗಿತ್ತು. ಚಾಮುಂಡಿ ತಾಯಿ ದರ್ಶನಕ್ಕೆ ಹಾಸನದಿಂದ ಬಂದ ಮಹಿಳೆ ಬೆಟ್ಟದ ಪಾದದ ಮೂಲಕ ದೇವಿ ದರ್ಶನಕ್ಕೆ ಹೋಗುವಾಗ ಈ ಘಟನೆ ಸಂಭವಿಸಿದೆ. ಮಹಿಳೆಯ ಕೈಲಿದ್ದ ಪರ್ಸನ್ನ ಕಸಿದ ಕೋತಿ ಮರ ಏರಿ ಕುಳಿತು ಪರ್ಸ್ನಲ್ಲಿದ್ದ ಒಂದೊಂದೇ ಪದಾರ್ಥವನ್ನ ಬಿಸಾಡ್ತು. ಕೊನೆಗೆ ಮೊಬೈಲ್ ಇಟ್ಕೊಂಡು ಕೊಂಬೆಯಿಂದ ಕೊಂಬೆಗೆ ಹಾರ್ತು ಸುಮಾರು ಅರ್ಧ ಗಂಟೆಗಳ ಕಾಲ ತನ್ನ ಚೇಷ್ಟೆಯನ್ನ ಮುಂದುವರಿಸಿ ಕೊನೆಗೂ ಕೂಡ ಮೊಬೈಲ್ ಬಿಸಾಡಿದೆ. ನೀತಿ ಸಂಹಿತೆ ಹೆಸರಲ್ಲಿ ಮೇಯರ್, ಉಪಮೇಯರ್ ಕಚೇರಿಗೆ ಬೀಗ ಹಾಕಿದ ಅಧಿಕಾರಿಗಳ ವಿರುದ್ಧ ಶಾಸಕ ಅಭಯ್ ಪಾಟೀಲ್ ಕೆಂಡಾಮಂಡಲವಾಗಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿದ ಅವರು, ಕಾರು ಸುಪರ್ದಿಗೆ ಪಡೆಯೋ ಪದ್ಧತಿ, ಅದರ ಪ್ರಕಾರ ಅಧಿಕಾರಿಗಳು ಕೆಲಸ ಮಾಡಲಿ. ಅದನ್ನ ಬಿಟ್ಟು ನೀತಿ ಸಂಹಿತೆ ಹೆಸರಲ್ಲಿ ಮೇಯರ್ ಕಚೇರಿಗೆ ಬೀಗ ಹಾಕೋದು ಸರಿಯಲ್ಲ. ಹಾಗಿದ್ರೆ ರಾಜ್ಯದ ಸಿಎಂ ಕಚೇರಿಗೂ ಬೀಗ ಹಾಕಿ ಅಂತ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೊಸ ಕೆಲಸ, ಹೊಸ ಯೋಜನೆ ಘೋಷಣೆ ಮಾಡಬಾರದು ಅಂತ ನೀತಿ ಸಂಹಿತೆ ಹೇಳುತ್ತೆ. ಆದ್ರೆ ಕೆಲಸ ಮಾಡೋ ಕಚೇರಿಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಕಚೇರಿ ಬೀಗ ತೆಗೆಯದಿದ್ರೆ ನಿಮ್ ಕಚೇರಿಗೆ ನಾವೇ ಬೀಗ ಹಾಕ್ತೀವಿ ಅಂತ ಅಭಯ್ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವತ್ತು ಚುನಾವಣೆ ಘೋಷಣೆ ಆದ ನಂತರ ಮೇಯರ್, ಡೆಪ್ಯೂಟಿ ಮೇಯರ್ ಅವರ ವಾಹನಗಳನ್ನು ತಮ್ಮ ಸುಪರ್ದಿಗೆ ತಗೋತಾರ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು. ಆದರೆ ಇತಿಹಾಸದಲ್ಲಿ ಮೊದಲನೇ ಸಲ ಮಹಾಪೌರ ಮತ್ತು ಉಪಮಹಾಪೌರ ಕಚೇರಿಗಳನ್ನು ಬೀಗ ಹಾಕಿ ಕಾರ್ಯನಿರ್ವಹಿಸಲು ಅನಾನುಕೂಲ ಮಾಡಿದ್ದು ಮೊದಲನೇ ಸಲ ಇತಿಹಾಸದಾಗ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿರುವಂಥ ಅಧಿಕಾರಿಗಳಿಗೆ. ಮಹಾಪೌರ, ಉಪಮಹಾಪೌರಿಗೆ ಕಾರ್ಯ ಮಾಡೋಕೆ ನೀವು ಅವರ ಕಚೇರಿಗಳನ್ನು ಲಾಕ್ ಮಾಡ್ತಿದ್ರು ಆಚಾರ ಸಂಹಿತೆಯಿಂದ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆಫೀಸ್ ಯಾಕೆ ಬಿಟ್ಟಿದ್ದೀರಿ? ಅದನ್ನು ಲಾಕ್ ಮಾಡಬೇಕಾಗಿತ್ತಲ್ಲ. ಆಚಾರ ಸಂಹಿತೆ ಅಂದರೆ ಏನು? ಹೊಸದಾಗಿ ಏನಾದರೂ ಘೋಷಣೆ ಮಾಡಬಾರ್ದು, ಹೊಸದಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರ್ದು. ಇದ್ದಂಥ ಕಾರ್ಯಕ್ರಮಗಳು, ನಡೆದಂಥ ಕೆಲಸಗಳನ್ನು ಮಾನಿಟರ್ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ನಿಗಾ ವಹಿಸೋಕ್ಕೆ ಏನು ಯಾವುದೇ ಅಡಚಣೆ ಇಲ್ಲ. ಆಚಾರ ಸಂಹಿತೆ ನನಗೆ ಗೊತ್ತಿದ್ದು ಮಟ್ಟಿಗೆ ಇವತ್ತು ಆ ಕಚೇರಿಗಳನ್ನು ತೆಗಿಬೇಕು. ಇಲ್ಲ ಅಂತಂದ್ರೆ ನಾಳೆ ತನಕ ನೀವು ತೆಗಿಲಿಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂದೆ ಬಂದು ಕುಂತಿರಲಿಲ್ಲ, ನಿಮ್ಮ ಕಚೇರಿಗೂ ಬೀಗ ಹಾಕುವಂಥದ್ದು ಜನರು ಮಾಡ್ತಾರೆ.